ವಿಕಲಚೇತನರ ವಿವಿಧ ಬೇಡಿಕೆ ಈಡೇರಿಸಿ ಮನವಿ. ಗೌತಮ್ ಬುದ್ಧ ವಿಶೇಷ ಚೇತನರ ಸಂಘದಿಂದ ಮನವಿ. ತಹಶೀಲ್ದಾರ್ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ. ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರ ಮಾಸಾಶನವನ್ನು 5,000 ರೂಪಾಯಿಗಳಿಗೆ ಹೆಚ್ಚಿಸಲು ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ವಿಕಲಚೇತನರ ಒಕ್ಕೂಟ ಗೌತಮ್ ಬುದ್ಧ ವಿಶೇಷ ಚೇತನರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ವಿಕಲಚೇತನರ ಒಕ್ಕೂಟದ ಸಂಘದ ಅಧ್ಯಕ್ಷರಾದ ಉಷಾ ಕಿರಣ್ ಅವರು ಮಾತನಾಡಿ, ರಾಜ್ಯದಲ್ಲಿ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯವನ್ನು ನಿಲ್ಲಿಸಲು ಲೀಗಲ್ ಸರ್ವಿಸ್ ಸೆಲ್ ಕಮಿಟಿಯನ್ನು ರಚಿಸಬೇಕು ಹಾಗೂ ಎಲ್ಲ ಆಸ್ಪತ್ರೆಗಳಲ್ಲಿ ವೀಲ್ಚೇರ್ ಪ್ರತ್ಯೇಕ ಕೊಠಡಿ, ಪ್ರತ್ಯೇಕ ವೈದ್ಯರು ನೀಡಬೇಕು. ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನರ ಭವನ ನಿರ್ಮಿಸಬೇಕು. UDID ಕಾರ್ಡ್ಗಳನ್ನು ವಿಕಲಚೇತನರಿಗೆ ಮನೆಗೆ ಭೇಟಿ ನೀಡಿ ಮಾಡಿಕೊಡಬೇಕು. ಶ್ರವಣದೋಷ ವಿಕಲಚೇತನರಿಗೆ ಗುಣಮಟ್ಟವುಳ್ಳ ಯಂತ್ರಗಳನ್ನು ನೀಡಬೇಕು. ಮಕ್ಕಳಿಗೆ ವೀಲ್ ಚೇರ್ಗಳನ್ನು ಸ್ಪೆಷಲ್ ನೀಡಬೇಕು ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ಎಲ್ಲಾ ವಿಕಲಚೇತನರಿಗೆ ಜಾಬ್ ಕಾರ್ಡ್ ಹಾಗೂ ಕೆಲಸಗಳನ್ನು ಒದಗಿಸಿಕೊಡಬೇಕು ಮತ್ತು ಬಡ ವಿಕಲಚೇತನರಿಗೆ ಅಂತ್ಯೋದಯ ಪಡಿತರ ಚೀಟಿಯನ್ನು ನೀಡಬೇಕೆಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಗೌತಮ್ ಬುದ್ಧ ವಿಶೇಷ ಚೇತನರ ಸಂಘದ ಅಧ್ಯಕ್ಷರಾದ ನಾಗರಾಜ್ BV, ಉಪಾಧ್ಯಕ್ಷರಾದ ರಂಗರಾಜ್ S, ಕಾರ್ಯದರ್ಶಿ ನಾಗರಾಜ್ R, ಕರ್ನಾಟಕ ಸಂಚಾಲಕರು ಮತ್ತು ತಾಲೂಕು ಜಂಟಿ ಕಾರ್ಯದರ್ಶಿ ಸೂಫಿ ಸಲೀಂ, ಖಜಾಂಜಿ ಸುರೇಶ್ N ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ನಮ್ಮಲ್ಲಿ ಏನು ಸಂಪಾದನೆ ಇಲ್ವಲ್ಲ, ನಮ್ಗೆ ಕೊಡಕ್ಕಾಗಲ್ಲ ನೀವು. ಅದೇ ರೀತಿಯಾಗಿ ಮನೆ ಮಠ ಇನ್ನು ಈ ರಾಜಕೀಯ ಒತ್ತಡದಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಸೇರ್ತಕ್ಕಂಥ ಸೌಲಭ್ಯಗಳು ಯಾವುದು ನಮ್ಗೆ ನೇರವಾಗಿ ಸೇರ್ತಾ ಇಲ್ಲ. ಅಂಗವಿಕಲರು ಅಂದ್ರೆ ಯಾರೋ ಬೀದಿಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅಂತ ಕಾಣ್ತಾ ಇದ್ದಾರೆ ಹೊರತು ನಮ್ಮನ್ನ ಕಡೆಗಣಿಸ್ತಾ ಇಲ್ಲ ಸರ್ಕಾರ. ಯಾವುದೇ ಇರ್ಬೋದು, ಎಲ್ಲಾನು MLA ಇದೆ ಅಲ್ವಾ, ಅದಲ್ಲ ಎಲ್ಲಾನು ಸೇರಿದ್ರೆ ಇವಾಗ ಎಲ್ಲ ಕಾಲೇಜನ್ನು ನಮ್ಮನ್ನು ಒಟ್ಟುಪಟ್ಟೆ ಮಾಡಿದ್ದಾರೆ ಹೊರತು ಅಂಗವಿಕಲರನ್ನು ಮಾತೆಯಲ್ಲಿ ಬಂದಿಲ್ಲ. ಒಂದು ಪೆನ್ಷನ್ ವಿಚಾರ ನಮಗಂತೂ ಕೇವಲ ಕೆಲವರಿಗೆ 600, ನಾನು 400 ಕೊಡ್ತೇನೆ. ಯಾಕೆ ನಾವು ನಮ್ಮನ್ನು ಯಾಕೆ ಪೆನ್ಷನ್ ನಮ್ಗೆ ಕೊಡ್ತಾ ಇಲ್ಲ? ಪೆನ್ಷನ್ ನಮಗೆ ಒಕ್ಕೂಟದಿಂದ ಇಲ್ಲಿ ನಾವು ಈ ಧರಣಿ ಹಮ್ಕೊಳ್ಳೋಕೆ ಕಾರಣನೇ ನೀವು. ಯಾಕಂದರೆ ನನ್ನ ಹೆಸರು ಸೂಫಿ ಸಲೀಂ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ KV ಸಂಘದ ಸಂಚಾಲಕರು ಹಾಗೂ ಚಿಂತಾಮಣಿ ನಗರದ ಗೌತಮ್ ಬುದ್ಧ ವಿಶೇಷ ವಿಕಲಚೇತನರ ಸಂಘಟನೆಯ ಜಂಟಿ ಕಾರ್ಯದರ್ಶಿಯಾಗಿ ನಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ದಿವಸ ನಾವು ಇಲ್ಲಿ ಸೇರಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವಿಕಲಚೇತನರ ಡಿಮ್ಯಾಂಡ್ಸ್, ನಮ್ಮದು ಸಮಸ್ಯೆಗಳನ್ನು ಜಿಲ್ಲಾ ಆಡಳಿತಕ್ಕೆ ಅಧಿಕಾರಿಗಳಿಗೆ ತಲುಪಿಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ನಮ್ಮ ಈ ಒಂದು ಬೇಡಿಕೆಗಳನ್ನು ತಿಳಿಸ್ಬೇಕಂತ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ದೀವಿ. ಈ ದಿವಸ ಇಡೀ ರಾಜ್ಯದಲ್ಲಿ ನಮಗೆ ಚುರುಕಾಗಿ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಬರೋ ತಿಂಗಳು ಬಜೆಟ್ನಲ್ಲಿ ನಮಗೆ ಕೊಡ್ತಕ್ಕಂಥ ಪೆನ್ಷನ್ 1,400 ರೂಪಾಯಿ ಏನು ಕೊಡ್ತಾ ಇದ್ದಾರೆ ಅದನ್ನು ರದ್ದುಗೊಳಿಸಿ 5,000ವನ್ನು ಪೆನ್ಷನ್ ಕೊಡಬೇಕಂತ ನಮ್ಮ ಎಲ್ಲ ಅಂಗವಿಕಲರ ಮನವಿ ಹಾಗೂ ಹಲವಾರು ಬೇಡಿಕೆಗಳು ಇವತ್ತು ನಮ್ಮ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮಾತಾಡಿದ್ದಾರೆ ಹಾಗೂ ನಮಗೆ ಮುಖ್ಯವಾಗಿ ಬಸ್ ಪಾಸ್. ಇವಾಗ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪಾಸನ್ನು ಘೋಷಿಸಿದೆ. ಆದರೆ ನಾವು ಅಂಗವಿಕಲರಾಗಿ 660 ರೂಪಾಯಿ ವರ್ಷಕ್ಕೆ ಕೊಟ್ಟು ಬರೀ 100 ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡ್ತಾಯಿದ್ದೀವಿ. ಅದನ್ನು ರದ್ದುಗೊಳಿಸಿ ನಮಗೂ ಇಡೀ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ. ಅವರೆಲ್ಲ ಕಾಣಿಸ್ಬೇಕು, ಎಲ್ಲರೂ ಬನ್ನಿ ಇನ್ನೂ ಕೂತ್ಕೊಳ್ರಿ. ಐ ರಿಕ್ವೆಸ್ಟ್ ಪ್ರೆಸ್ ಅವರು ಎಲ್ಲ ರೀತಿ ಅಂಗವಿಕಲರಿಗೆ ಎಲ್ಲ ಡಿಮ್ಯಾಂಡ್ಸ್ ಹಾಕಿದ್ವಿ. ಸೊ ಮುಖ್ಯವಾಗಿ 5,000 ಪೆನ್ಷನ್ ಕೇಳ್ತಾ ಇದೀನಿ. ತೆಲಂಗಾಣ ರಾಜ್ಯ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ 3,016 ರೂಪಾಯಿ ಕೊಡ್ತಾ ಇದ್ದಾರೆ. ಛತ್ತೀಸ್ಗಢ, ತಮಿಳುನಾಡಲ್ಲಿ 2,500 ಕೊಡ್ತಾ ಇದೆ. ಕೇರಳದಲ್ಲಿ 2,100 ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೋಡ್ಕೊಂಡು ನಮ್ಗೆ ಮಾಡ್ಬೇಕಂತ ಬೇರೆ ರಾಜ್ಯದ ನೋಡ್ಕೊಂಡು ಅವರ ಜೀವನ ನೋಡ್ಕೊಂಡು ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡಿದೀವಿ. ಬಸ್ ಪಾಸ್, ಮುಖ್ಯವಾಗಿ ಬಸ್ ಪಾಸ್ ಉಚಿತವಾಗಿ ಅಂಗವಿಕಲರಿಗೆ ಉಚಿತವಾಗಿ ಕೊಳ್ಳೇಬೇಕಂತ ಒಂದು ಡಿಮ್ಯಾಂಡ್. 2 ಡಿಮ್ಯಾಂಡ್ ಅಲ್ಲಿ ಕರ್ನಾಟಕ ರಾಜ್ಯದಂತೆ ಎಲ್ಲಾ ಜಿಲ್ಲೆಯಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಸ್ಪೆಷಲ್ ಆಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಪ್ರತಿಭಟನೆ ಮಾಡಿದಾಗ ಬೇರೆ ಕಡೆ ಜಸ್ಟ್ 10 ಜನ ಹೋಗಿ DC ಮುಖಾಂತರ CM ಗೆ ಲೆಟರ್ ಕಳಿಸ್ತಾ ಇದ್ದಾರೆ. ಸೊ ಎಲ್ಲ ಲೀಡರ್ಸ್ ಎಲ್ಲಿ ಕೂತ್ಕೊಂಡಿರುವವರು ಈ ಹೋರಾಟದ ಸಂಘಟನೆ ಎಲ್ಲರೂ ಲೀಡರ್ಸೇ. ನಾನು ದೊಡ್ಡ, ನೀವು ದುಡ್ಡು ಅಂತ ಯಾರು ದೊಡ್ಡವರು ಯಾರು ಇಲ್ಲ ಇಲ್ಲಿ. ಐ ರಿಕ್ವೆಸ್ಟ್ ಎಲ್ಲರಿಗೆ, ನಿಮ್ಗೆ ದಯಮಾಡಿ
ಊಟ ಇದೆ ಇಲ್ಲಿ. ನನ್ನ ಹೆಸರು ನಾಗರಾಜ ಬಿ.ವಿ. ನಾನು ಗೌತಮ ಬುದ್ಧ ವಿಶೇಷ ಚೇತನ ಸಂಘದಲ್ಲಿ ಅಧ್ಯಕ್ಷರಾಗಿದ್ದೀನಿ ಸಿದ್ದಾಪುರ ತಾಲೂಕಿನಲ್ಲಿ. ಇವತ್ತು ದಿವಸ ನಾವು ಬೇಡಿಕೆಗಳು ಏನಂದರೆ, ಮೊಟ್ಟ ಮೊದಲ ಬಾರಿಗೆ ವಿಕಲಚೇತನ ಪೆನ್ಷನ್ನು 1400 ಕೊಡ್ತಾ ಇದ್ದಾರೆ. ಇದು ಏನಕ್ಕೂ ಸಾಕಾಗ್ತಾಯಿಲ್ಲ. ಇವಾಗ ಅಲ್ಲಿ ನಮಗೆ 5000 ತನಕ ಮಾಡಬೇಕು. ಆಮೇಲೆ ಈಗಾಗಲೇ ಶ್ರೀಶಕ್ತಿಯವರಿಗೆ ಸಂಘದವರಿಗೆ ಇವ್ರಿಗೆ ಶ್ರೀ ಅವ್ರದ್ದು ಬಿಟ್ಬಿಡಿ, ನಿಮ್ದು ಹೇಳಿ. ಅಲ್ಲ, ನಮಗೆ ವಿಕಲಚೇತನಕ್ಕೆ ಕರ್ನಾಟಕದಂತ ಬಸ್ ಪಾಸು ಕೊಡುವಂಥ ಒಂದು ಪ್ರಾಬ್ಲಮ್ಮು ಅದೊಂದು ಸರ್. ಆಮೇಲೆ ಎಲ್ಲ ವಿಕಲಚೇತನಿಗೆ ರ್ಯಾಂಪ್ ಕರೆಕ್ಟಾಗಿ ಎಲ್ಲ ನೆಲಮಾಡಿಯಲ್ಲಿಲ್ಲ, ಎಲ್ಲ ಮೇಲ್ಗಡೆ ಇದ್ದರಿಂದ ತುಂಬ ತೊಂದರೆಗೆ ಒಳಪಟ್ಟಿರ್ತೀವಿ. ಆಮೇಲೆ ಎಲ್ಲ ಅಂಗವಿಕಲರಿಗೆ ಮದುವೆ ಮಾಡಿಕೊಂಡ್ರೆ 5 ಲಕ್ಷ ತನಕ ಕೊಡಬೇಕಾಗಿರುತ್ತೆ. ಆಮೇಲೆ ಆವಾಗಲೇ ಹೇಳಿದಂತೆ ನಮ್ಮ ಎಲ್ಲ ಹೋರಾಟ ಮಾಡಿದ್ವಿ ಸರ್. ಇವತ್ತು ಇದೆಲ್ಲ ಸರ್ಕಾರ ತಲುಪಬೇಕಂದ್ರೆ ನಮ್ಮ ಮನವಿ. ಥ್ಯಾಂಕ್ ಯು.